ಸಮಾಜದಲ್ಲಿ ಅಸಮಾನತೆ ಹೋಗಲಾಡಿಸಿ ಸಮಾನತೆ ನೆಲೆಗೊಳಿಸಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಒಪ್ಪುವಂತಹ ವಿಶೇಷವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರು ಒಬ್ಬ ಮಹಾನ್ ಮಾನವತಾವಾದಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಂಡ್ಲಚಿಂತೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು. ಮಕ್ಕಳಿಗೆ ವಿದ್ಯೆ ಮುಂದಿನ ಆಸ್ತಿ. ಅಂಬೇಡ್ಕರ್ ಅವರು ದಿನದ 24 ಗಂಟೆಗಳ ಕಾಲವು ಸಾರ್ಥಕ ಸೇವೆ ನೀಡುತ್ತಾ ಸದಾ ಸಾವು ಬದುಕಿನಲ್ಲಿ ಸಿಲುಕಿರುವ ವ್ಯಕ್ತಿಗಳ ಅಮೂಲ್ಯವಾದ ಪ್ರಾಣ ಹಾಗೂ ಆಸ್ತಿ ಪಾಸ್ತಿಯ ಸಂರಕ್ಷಣೆಗೆ ತಮ್ಮ ಜೀವನ ಮುಡುಪಾಗಿಟ್ಟಿದ್ದ ಮಹಾನ್ ನಾಯಕ ಅಂಬೇಡ್ಕರ್. ಸಮಾಜದಲ್ಲಿ ಅಸಮಾನತೆ, ಶೋಷಣೆ, ಮೇಲು ಕೀಳು ಇದ್ದ ಸಂದರ್ಭದಲ್ಲಿ ಜನ್ಮ ತಾಳಿದ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಬದುಕು ಕೊಟ್ಟರು. ಅದರಿಂದ ಅಂಬೇಡ್ಕರ್ ಅವರನ್ನ ಕೇವಲ ಜಾತಿಗೆ ಮಾತ್ರ ಸೀಮಿತ ಮಾಡಬಾರದು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಆಡಳಿತ ನಡೆಸಿದವರು. ಅವರು ಒಬ್ಬ ಹಸಿರು ಕ್ರಾಂತಿಯ ಅಧಿಕಾರಿ, ರಾಷ್ಟ್ರ ನಾಯಕ. ಭಾರತದ ಮಾಜಿ ಉಪಪ್ರಧಾನಿಗಳು. ಅವರ ಆದರ್ಶಗಳು, ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿಯಾಗಿದ್ದು, ಅವರ ವ್ಯಕ್ತಿತ್ವ ಹಾಗೂ ಅವರ ಜೀವನ ಚರಿತ್ರೆಯನ್ನ ಯುವ ಪೀಳಿಗೆ ಆದರ್ಶವನ್ನಾಗಿ ರೂಪಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ, ದ್ಯಾವಮ್ಮ, ಸುರೇಶ್ ಬಾಬು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಪ್ಪ, ಶ್ರೀನಿವಾಸ್, ಚಿಲಕಲನೇರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ರವಿಚಂದ್ರ, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಿಕ್ತೇಕಹಳ್ಳಿ ಡಿ ಶಿವಕುಮಾರ್, ಶಿಡ್ಲಘಟ್ಟ. ನಮ್ಮನ್ನ ಹೀನಾಯವಾಗಿ ನೋಡ್ತಾರೆ. ಈ ದೇಶ ನಮ್ಮನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತೇಳಿ ಫಾರಿನ್ ಅಲ್ಲಿ ಸೆಟ್ಲ್ ಆಗೋದಿತ್ತು, ಇಲ್ಲ ಒಳ್ಳೆ ಸಂಬಳ ಬರುತ್ತ ಜಡ್ಜ್ ಕೆಲಸನೂ ಸಿಕ್ಕಿತ್ತು ಅವ್ರಿಗೆ. ಆದ್ರೆ ಈ ಸಮಾಜದಲ್ಲಿ ಆಗ್ತಾರಂತ ನೋವುಗಳಿಗೆ ನಾನು ಧ್ವನಿ ಆಗ್ಬೇಕು, ನನ್ನ ಜನನ ಮುಖ್ಯವಾಹಿನಿ ಕರಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಮೊದಲು ನಿಮಿಷಪ್ಪ ಅವ್ರೇನಾದ್ರು ಯುದ್ಧ ಮಾಡಿದ್ರ? ಯಾರು ಕೇಳಿದ್ರೆ ಯುದ್ಧ ಮಾಡಿರೋದು ಅಂಬೇಡ್ಕರ್ ಅವರು? ಇಲ್ಲೇನ ಬೇರೆ ರೀತಿ ಜಗಳ ತಂದಿಟ್ರ? ಏನು ಮಾಡಲಿಲ್ಲ. ಫಸ್ಟ್ ಅವ್ರು ಮಾಡಿದ ಕೆಲಸ ಶಿಕ್ಷಣ ಕಲಿಯಂತದ್ದು, ವಿದ್ಯಾಭ್ಯಾಸ ಕಲ್ತರು. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 32 ಡಿಗ್ರಿನ ಈ ದೇಶದಲ್ಲಿ ಯಾರಾದ್ರೂ ಒಬ್ರು ವಿದ್ಯಾಭ್ಯಾಸ ಮಾಡಿದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನಕ್ಕೆ ಮಾಡಿದ್ರು ಅವರು 32 ಡಿಗ್ರಿನ? ಏನಕ್ಕೆ ಪಡ್ಕೊಂಡ್ರು? ಏನೋ ನಾನು ದಲಿತ ಸವರ್ಣಿಯರ ಮೇಲೆ ಏನೋ ಯುದ್ಧ ಮಾಡ್ಬಿಟ್ಟು ಅವ್ರನ್ನ ಹಕ್ಕುಗಳು ಕಿತ್ಕೊಂಡ್ಬಿಡ್ಬೇಕಂತಲ್ಲ. ಅವ್ರಿಗೆ ಗೊತ್ತಿತ್ತು, ಬುದ್ಧಿ ಇದ್ರೆ, ಬುದ್ಧಿಶಕ್ತಿಯಿಂದ ಬರವಣಿಗೆ ಇದ್ರೆ ಕಾನೂನು ಮಾಡಬಹುದು. ಆ ಕಾನೂನನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆಯಿಂದ ಇಡೀ ದೇಶ ಒಟ್ಟಾಗಿ ಬಾಳಂತ ಕೆಲಸ ಮಾಡಬಹುದು ಅಂತೇಳಿ ಅವರು ಸಂವಿಧಾನ ಬರೆಯಂತ ಮುನ್ನುಡಿನ ಅವರು ಬಾಲ್ಯಾವಸ್ಥೆಯಿಂದನೇ ಬೆಳೆಸ್ಕೊಂಡ್ರು. ಆ ಒಂದು ಪರಿಕಲ್ಪನೆಗೆ ಅವ್ರಿಗೆ ಅವಕಾಶ ಮೂಡಿಬಂತು. ಸಂವಿಧಾನನ ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿ ನಾವು ನೀವು ಎಲ್ಲರೂ ಸಹ ಒಗ್ಗಟ್ಟಾಗಿ ಜೀವನ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಸ್ವಾತಂತ್ರ್ಯದ ಮುನ್ನ ಏನು ಸ್ವಾತಂತ್ರ್ಯ ಬರ್ತದೆ ಅವತ್ತಿನ ದಿನಗಳಲ್ಲಿ ಗಾಂಧೀಜಿಯವರು ಮತ್ತೆ ಅನೇಕ ಗಣ್ಯರು ನಮ್ಮ ದೇಶ ಪ್ರಜಾಪ್ರಭುತ್ವ ಆಗ್ತದೆ, ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮತ ಹಾಕುವಂತ ವ್ಯವಸ್ಥೆ ಸೃಷ್ಟಿ ಆಗ್ತದೆ. ಅದಕ್ಕೆ ಮತ ಕೊಡುವಂತ ಹಕ್ಕನ್ನು ನಾವು ಕೊಡಬೇಕು. ಯಾರಕ್ಕೆ ಕೊಡೋದು ಅಂತ ಒಂದು ಚರ್ಚೆ ನಡೀತದೆ ದೊಡ್ಡ ದೊಡ್ಡ ಮುಖಂಡಗಳ ಸಮ್ಮುಖದಲ್ಲಿ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಆವಾಗ ಈ ದೇಶದ ಮಹಾತ್ಮ ಗಾಂಧಿ ಅವರ ಅಭಿಪ್ರಾಯನ ಅವ್ರು ಹೇಳ್ತಾರೆ. ಈ ದೇಶದಲ್ಲಿ ವಿದ್ಯಾವಂತರು ಒಂದು ರೀತಿ ಸಮಾಜದಲ್ಲಿ ಮುಂದುವರೆದಂತ ಜನಕ್ಕೆ ನಾವು ಮತದಾನದ ಹಕ್ಕು ಕೊಡೋಣ ಅಂತೇಳಿ ಅವರು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ.
ಆವತ್ತಿನ ದಿನದಲ್ಲಿ ನೇರವಾಗಿ ನಿಷ್ಠುರವಾಗಿ ಎದ್ದು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅವೆಲ್ಲ ಏನು ಬೇಡ, ಇಷ್ಟು ಗಟ್ಟಿಯಾಗಿ ಇಷ್ಟು ಶಬ್ದ ನಮ್ಮ ಮುಖದಲ್ಲಿ ನಮ್ಮ ಹೃದಯದಿಂದ ಬರ್ತಾ ಇದೆ ಅಂದ್ರೆ ಅದಕ್ಕೆ ಯಾರು ಕಾರಣಕರ್ತರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಧನ್ಯವಾದನ ತಿಳಿಸಬೇಕು. ಅವರ ಜನ್ಮದಿನ, ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ನೋಡಿ, ಇವತ್ತು ದೇಶದಲ್ಲಿ 134 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ 134 ವರ್ಷ ಆಗಿದೆ. ಏಪ್ರಿಲ್ 14 ಬಂದ್ರೆ ಇಡೀ ದೇಶದಲ್ಲಿ ಒಂದು ಸಂಭ್ರಮ, ಸಡಗರ, ಎಲ್ಲರಲ್ಲೂ ಸಹ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಈ ಒಂದು ಅಂಬೇಡ್ಕರ್ ಹಬ್ಬ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಏನಕ್ಕೆ ಇವ್ರನ್ನ ನಾವು ಸ್ಮರಿಸಬೇಕು, ಏನಕ್ಕೆ ಇವ್ರನ್ನ ಗೌರವನ ಕೊಡಬೇಕು, ಏನಕ್ಕೆ ಪ್ರತಿ ಗ್ರಾಮದಲ್ಲೂ ಸಹ ಇವರ ಪುತ್ಥಳಿ ವಿಗ್ರಹನ ಪ್ರತಿಷ್ಠಾಪಿಸಿ ಇವತ್ತಿನ ಯುವಕರು, ಇವತ್ತಿನ ಸಮಾಜ ಅವ್ರನ್ನ ಪೂಜೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಂಗೆ ನಿಮ್ಮಂಗೆ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿದಂತವರು, ಕೂಲಿ ಮಾಡಂತ ಕುಟುಂಬದಲ್ಲಿ ಹುಟ್ಟಿದಂತವರು. 100 ವರ್ಷಗಳ ಹಿಂದೆ ದಲಿತರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿತ್ತು ಈ ದೇಶದಲ್ಲಿ. ಮೇಲ್ಜಾತಿ ಕೆಳಜಾತಿ, ಅವರು ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಹೋಗಂಗಿಲ್ಲ. ಅವ್ರ ಕೆರೆ ನೀರು ಕುಡಿಯಬೇಕು, ನಾವು ಕುಡಿಯಂಗಿಲ್ಲ. ಏನು ಮಾಡಿದ್ರು ಸಹ ತಪ್ಪು ಅಂತ ಎಣ್ಸಂತ ಒಂದು ವರ್ಗ ಈ ದೇಶದಲ್ಲಿ, ಈ ಸಮಾಜನ ಎಲ್ಲೋ ಒಂದು ಕಡೆ ಅವ್ರ ಅನುಕೂಲಕ್ಕೆ ಬಳಸ್ಕೊಂಡು ತುಳಿತಾ ಇದ್ದಂತ ದಿನಗಳು. ಅಂತ ದಿನಗಳಲ್ಲಿ ಒಂದು ಬೆಳಕು ಈ ದೇಶದಲ್ಲಿ ಹುಟ್ಟುತ್ತದೆ. ಏಪ್ರಿಲ್ 14, ಅದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಧ್ವನಿ ಇವತ್ತು ಸರಿಸಮಾನವಾಗಿ ನಾವೆಲ್ಲ ಕಡೆನೂ ಸಹ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಯಾವತ್ತೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಶ್ವಿಂದ ಇರ್ತಾ ಇದ್ರು ಬಿಟ್ರೆ ಸ್ವಾಭಿಮಾನದಿಂದ ಯಾವತ್ತೂ ಸಹ ಜೀವನ ಮಾಡೋದನ್ನ ನಿಲ್ಲಿಸಲಿಲ್ಲ. ಅವರು ತನ್ನ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಸಹ ಎಲ್ಲಿ ಅವ್ರಿಗೆ ಅವಮಾನ ಆಗ್ತದೋ, ಎಲ್ಲಿ ಅವ್ರ ಜನಕ್ಕೆ ತೊಂದರೆ ಆಗ್ತದೋ, ಎಲ್ಲಿ ನೋವಾಗ್ತದೋ ಅಲ್ಲಿ ಅವರು ಇರ್ತಾ ಇರ್ಲಿಲ್ಲ. ಯಾವಾಗ ಹಿಂದೂ ಕೋಡ್ ಬಿಲ್ ಈ ದೇಶದಲ್ಲಿ ಪಾಸ್ ಆಗೋದಿಲ್ವೋ, ಹಿಂದೂ ಕೋಡ್ ಬಿಲ್ ಅಂದ್ರೆ ಎಲ್ಲರೂ ಸಹ ಸರಿ ಸಮಾನರು, ಮಹಿಳೆಯರಿಗೆ ಆಸ್ತಿ ಇಲ್ಲ ಹಕ್ಕು ಕೊಡಬೇಕು, ಅವರು ನಮ್ಮಂಗೆ ಎಲ್ಲ ರೀತಿಯಲ್ಲೂ ಶತ್ರು ಅಂತೇಳಿ ಈ ದೇಶದ ಸಂಸತ್ನಲ್ಲಿ ಒಂದು ಬಿಲ್ ನ ಇಡ್ತಾರೆ. ಅದಕ್ಕೆಲ್ಲರೂ ಸಹ ಅಪೋಸ್ ಮಾಡ್ತಾರೆ. ಆದ್ರೆ ಅಪೋಸ್ ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಿಲ್ಲು ಪಾಸ್ ಆಗೋದಿಲ್ಲ. ಅವಾಗೆಲ್ಲ ಮಹಿಳೆಯರು ಸಹ ಇವ್ರ ಮನೆ ಮುಂದೆ ಜಮಾಯಿಸಿ ಇವತ್ತು ಬಿಲ್ ಪಾಸ್ ಆಗ್ತದೆ, ನಮ್ಮೆಲ್ರಿಗೂ ಹಕ್ಕು ಬರ್ತದೆ ಅಂತೇಳಿ ಬಹಳ ಸಂತೋಷದಿಂದ ಇರ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಈ ಬಿಲ್ ಪಾಸ್ ಆಗೋದಿಲ್ವೋ, ನನ್ನ ಜನಕ್ಕೆ, ಈ ದೇಶದ ಮಹಿಳೆಯರಿಗೆ ನಾನು ಏನು ಮಾಡಕ್ ಆಗ್ಲಿಲ್ವಲ್ಲ ಅಂತ ಅಧಿಕಾರ ನನಗಿದ್ದಷ್ಟು ಓದಷ್ಟು ಅಂತ ಅಧಿಕಾರಕ್ಕೆ ಅವತ್ತೇ ರಾಜೀನಾಮೆ ಬರ್ದಾಕ್ತಾರೆ. ರಾಜೀನಾಮೆ ಇವತ್ತಿನ ದಿನಗಳಲ್ಲಿ ಅಧಿಕಾರ ಯಾರು ಬಿಟ್ಕೊಡಲ್ಲ. ನನಗೂ ಇರ್ಲಿ, ನನ್ನ ಮಗನಿಗೂ ಇರ್ಲಿ, ನನ್ನ ಹೆಂಡತಿಗೂ ಇರ್ಲಿ ಇರ್ತೀವಿ ಅಧಿಕಾರ. 3 ಜನ 4 ಜನ ಇರ್ತೀವಿ ಅಧಿಕಾರದಲ್ಲಿ. ಒಬ್ಬ ಡೈರಿ ಇರ್ತಾನೆ, ಒಬ್ಬ ಪಂಚಾಯತ್ ಇರ್ತಾನೆ, ಇನ್ನೊಬ್ಬ ಇನ್ನೇನಲ್ಲೂ ಇರ್ತಾನೆ, ಎಲ್ಲ ಅವ್ರ ಮನೆಗೆ ಬೇಕು. ಆದ್ರೆ ಅವತ್ತಿನ ದಿನಾನೇ ಎಡಗೈಯಲ್ಲಿ ಬರ್ದಾಕ ರಾಜೀನಾಮೆ, ನಿನ್ ಮಂತ್ರಿ ಪದವಿನೇ ಬೇಡ, ನಾನು ಯಾವಾಗ ನ್ಯಾಯ ಕೊಡಕ್ಕಾಗಲ್ಲ ಜನಕ್ಕೆ, ಆ ಪದವಿನೇ ನನಗೆ ಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಅವರು ರಾಜೀನಾಮೆ ಬರೀತಾರೆ. ಆ ರಾಜೀನಾಮೆ ಬರೆದಿದ್ದಕ್ಕೆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಮಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಈ ದೇಶದ ಮಹಿಳೆಯರಿಗೆ ನೀವು ತಂದೆ ಸ್ವರೂಪ, ನೀವು ನಮ್ಮ ತಂದೆ ಇದ್ದಂಗೆ ಅಂತೇಳಿ ಬಾಬಾ ಸಾಹೇಬ್, ಬಾಬಾ ಅಂದ್ರೆ ನಮ್ಮ ತಂದೆ ರೂಪ ನೀವು ಅಂತೇಳಿ ಅವ್ರಿಗೆ ತಂದೆ ಸ್ಥಾನನ ಈ ದೇಶದ ಹೆಣ್ಮಕ್ಳು ಕೊಡ್ತಾರೆ ಅವ್ರಿಗೆ. ಅವತ್ತಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅವರು. ಒಬ್ಬ ದಲಿತ ಕುಟುಂಬದಲ್ಲಿ ಉಳಿದಂತವರು ಸುಮಾರು 32ಕ್ಕೂ ಹೆಚ್ಚು ಡಿಗ್ರಿಗಳನ್ನ ಓದ್ಕೊಂಡು ಹಸಿವಿಂದ ಬಳಲಿ, ಅಸ್ಪೃಶ್ಯತೆಯಿಂದ ನೊಂದು, ಸವರ್ಣೀಯರಿಂದ
ಮೈಗಳನ್ನ ಪಡ್ಕೊಂಡು ಅಷ್ಟು ನೋವಿನ ನಂಜಿನ ಅವರು ತಡ್ಕೊಂಡು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ದೊಡ್ಡ ಮಟ್ಟದ ಜಡ್ಜ್ ಆಗಂತ ಅವಕಾಶಗಳು ಬಂದು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪದವಿಗಳನ್ನ ನಿರಾಕರಿಸಿ ನನ್ನ ಜನ ನೆಮ್ಮದಿಯಾಗಿಲ್ಲ, ಅವರು ಸುಧಾರಣೆ ಆಗಬೇಕು, ಅವರ ಸ್ಥಿತಿಗತಿಗಳ ಅನುಕೂಲ ಆಗಬೇಕು, ಎಲ್ಲರಂತೆ ಅವರು ಈ ಕೆರೆ ನೀರು ಕುಡಿಬೇಕು, ಈ ನದಿ ನೀರು ಕುಡಿಬೇಕು, ದೇವಾಲಯಗಳಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಮತ್ತೆ ಎಲ್ರಿಗೂ ಸಹ ಹಕ್ಕರ ಕೊಡಬೇಕು ಅಂತೇಳಿ ಮತ್ತೆ ದೇಶಕ್ಕೆ ವಾಪಸ್ ಬಂದು ಈ ದೇಶದ ಪವಿತ್ರವಾದಂತ ಒಂದು ಕಾನೂನು ಗ್ರಂಥ ಸಂವಿಧಾನನ ಬರೆಯಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಹೆಂಗಪ್ಪ ಅವ್ರು ಬರೆಯಂತದ್ದಾಯ್ತು, ನಮ್ಗೆ ರೌಸ್ ನೋವಾದ್ರೆ ಸಾಕು, ಅವ್ರ ಸಂಘನೇ ಬೇಡ ಅಂತ ಹೇಳಿ ಬಿಟ್ಬಿಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗರ್ಭಕೋಶದ ಆಪರೇಷನ್, ಇನ್ನು ಏನಾದ್ರೂ ಸಮಸ್ಯೆಗಳಿರಂತದ್ದು, ಹೊಟ್ಟೆಲಿ ಗಡ್ಡೆ ಇರೋಂಥದ್ದು, ಕೈಕಾಲು ಮುರಿದು ರಾಡ್ ಹಾಕಿರೋದು, ಇಂಥವೆಲ್ಲನೂ ಸಹ ಆಪರೇಷನ್ ಮಾಡಂತ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ. ಬರೋ ಭಾನುವಾರ ದಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ, ತಾಲೂಕು ಆಫೀಸ್ ಪಕ್ಕದಲ್ಲೇ ಎಲ್ಲರೂ ಸಹ ಅದರ ಅವಕಾಶನ ಬಳಸ್ಕೊಬೇಕು. ಬರ್ಬೇಕಾದ್ರೆ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಜೆರಾಕ್ಸ್ ತಗೊಂಡು ಬರಬೇಕು. ಯಾರಿಗಾದ್ರೂ ಸಮಸ್ಯೆಗಳಿರಂತವ್ರೆಲ್ಲರಿಗೂ ಬಂದು ತೋರಿಸ್ಕೊಂಡು ಉಚಿತವಾಗಿ ತೋರ್ಸಂತದ್ದು, ಆಪರೇಷನ್ ಮಾಡೋಂಥದ್ದು ಆಗ್ತದೆ. ಹಂಗಾಗಿ ಈ ಕ್ಯಾಂಪ್ನ ಉಪಯೋಗನ ತಾವೆಲ್ಲ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನನೇ ಮತ್ತೊಬ್ಬ ಮಹನೀಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಸಹ ಹುಟ್ಟಿದಂತ ದಿನ. ಯಾರಿವರು ಬಾಬು ಜಗಜೀವನ್ ರಾಮ್ರವರು ಅಂದ್ರೆ ಈ ದೇಶದ ಉಪ ಪ್ರಧಾನಿಗಳಾಗಿದ್ದಂತವರು. ಅವಧಿಲಿ ಅವರು ಈ ದೇಶಕ್ಕೆ ನಮಗ್ ಗೊತ್ತಿದ್ದು 2-3 ಬೆಳೆನ ಗಂಗಾಪುನ್ ಗೊತ್ತಿರ್ತದೆ. ಏನೋ ಒಂದು ಹಣ್ಣು ಬೆಳೆ ಅಂತದ್ದು, ಕಲ್ಲಂಗಡಿ ಹಣ್ಣು ಬೆಳೀತಿದ್ರೆ ಅವನ್ನ ಒಂದ್ ಸ್ವಲ್ಪ ರಾಗಿ ಬೆಳ್ಕೊಳ್ತಾ ಇದ್ದು, ಇಲ್ದಿರ ಬೇಕಾಗಿದ್ದು ಒಂದ್ ಸ್ವಲ್ಪ ಜೋಳ ಬೆಳೀತಾ ಇದ್ವಿ. ಇಷ್ಟು ಬಿಟ್ಟು ಇನ್ನೇನು ಮೊದಲು ಬೆಳೀತಾ ಇದ್ವಿ 40-50 ಏಳು ಅಂಕಾಲ. ಅಂತ ದಿನಗಳಲ್ಲಿ ನಮ್ಮ ಹೊಟ್ಟೆಗೆ, ನಮ್ಮ ಹಸು ನೀಗಿಸೋದಕ್ಕೆ, ಸಾಕಷ್ಟು ಆಹಾರ ಉತ್ಪತ್ತಿ ಮಾಡೋದಕ್ಕೆ ಒಂದು ಹಸಿರು ಕ್ರಾಂತಿ ಅಂತ ಒಂದು ಯೋಜನೆ ಹಾಕೊಂಡು ಈ ದೇಶದ ಜನತೆಗೆ ಸುಭದ್ರವಾದಂತ ಆಹಾರ ಉತ್ಪತ್ತಿ ಪ್ರಾರಂಭ ಮಾಡಿದಂತ ಪುಣ್ಯಾತ್ಮ ಬಾಬು ಜಗಜೀವನ್ ರಾಮ್ರವರು. ಅವರ ನಮ್ಮ ಉಪ ಪ್ರಧಾನಿಗಳಾಗಿ ಈ ದೇಶದ ಎಲ್ಲ ವರ್ಗದ ಜನಗಳ ಹೊಟ್ಟೆ ಅನ್ನ ನೀಗಿಸುವಂತ ಕೆಲಸನ ಆ ದಿನಗಳಲ್ಲೇ ಮಾಡಿದಂತವರು. ಅವರನ್ನು ಸಹ ಸ್ಮರಿಸಂತ ದಿನ ಇವತ್ತು. ಹಾಗಾಗಿ ಈ ಇಂಥ ಮಹಾನ್ ನಾಯಕರಿಗೆ ನಾವು ಪಡೆದಂತ ನಾವೆಲ್ಲರೂ ಸಹ, ನೀವೆಲ್ಲರೂ ಸಹ ಒಂದು ಭಾಗ್ಯವಂತರು ಅಂತ ಭಾವಿಸ್ತಾ, ಅವರ ಆದರ್ಶಗಳನ್ನ ನಾವು ಪಾಲಿಸ್ತಾ ಭವಿಷ್ಯದಲ್ಲಿ ಒಂದು ಉಜ್ವಲವಾದಂತ ಭಾರತನ ನಾವು ಕಟ್ಟಬೇಕು. ಆ ಕಟ್ಟೋದಕ್ಕೆ ನಮ್ಮ ಕೈಯಲ್ಲಿರುವಂತ ಅಸ್ತ್ರ ವಿದ್ಯೆ, ಶಿಕ್ಷಣ ನಾವೆಲ್ಲರೂ ಸಹ ಪಡ್ಕೊಬೇಕಾಗ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ